ಫಸ್ಟ್ ಅವ್ರು ನಂಗೆ ಕೊಡ್ತೀರೇನಂತ ನಮ್ಮ ಮನ್ಯಾಗ ನಮ್ಮ ಫಾದರ್ಗೆ ಮದರ್ಗೆಲ್ಲ ಬಂದು ಕೇಳಿದಾರೆ ಅಂತ ನಾನು ಕೊಡಂಗಿಲ್ಲ ಅಂತ ಹೇಳಿದ್ದಾರೆ. ಬೀರಪ್ಪ ಗಣೇಶ್ಗಳು ಕೊಡಂಗಿಲ್ಲ ಅಂದ ಊರಾಗ ಎಷ್ಟು ಪಂಚರದಾರಲ್ಲ ಅವ್ರನ್ನೆಲ್ಲ ಮನೆಗೆ ಕಳ್ಸಿದಾರೆ, ಕೊಡ್ತಾರని ಕೇಳ್ಬಾ ಅಂತೇಳಿ. ಅವರು ಎಲ್ಲ ಇಲ್ಲ ಅಂತ ಹೇಳಿ ಕಳ್ಸಿದವು. ಅದಾದ ನಂತರ ಮತ್ತು ನಾ ಬ್ಯಾಂಕಿಗೆ ಹೋಗ್ತೀನಿ. ಡಿಗ್ರಿ ಮುಗಿದ ನಂತರ ಬ್ಯಾಂಕಿಗೆ ಹೋಗ್ತೀನಿ. ಅಲ್ಲಿ ಬ್ಯಾಂಕಿಗೆ ಬಂದರೆ ಬ್ಯಾಂಕಿಗೆ ಬರೋದಾ, ಏನೂ ಮಾತಾಡ್ಸೋಲಾಗೋದು, ಬರೋದಾ ಹೋಗೋದಾ. ನಮ್ಮ ಆಯಿಗಳು ಮನೆಗಿದ್ದೀನಿ, ಮನೆಗೆ ಹೋಗುತ್ನ್ಯಾಗೆಲ್ಲ ಅಡ್ಡ ಬರೋದಾ ನಿಲ್ಲೋದಾ ಫಾಲೋ ಮಾಡೋದೆಲ್ಲ ಮಾಡತ್ತೀರಿ. ಆಮೇಲೆ ನಾ ಬ್ಯಾಂಕ್ ಬಿಟ್ಟು ಊರಿಗೆ ಬಂದಾಗ ಮರುದಿನಾನ ಅವರನ್ನ ಮತ್ತು ಯಾರೋ ಕರ್ಕೊಂಡು ನಮ್ಮ ಮನೆಗೆ ಬಂದಿರಿ. ಆವಾಗ ನಾವು ಹೇಳಿದ್ದು ಎಲ್ಲರಿಗೂ, ನಮ್ಗೆ ಯಾರ್ಯಾರು ಪಂಚರು ಬಂದಿರಲ್ಲ ಅವರಿಗೆಲ್ಲ ಹೇಳಿ, ಊರಾಗಿನವ್ರಿಗೆಲ್ಲರಿಗೂ ಹೇಳಿ ಮಾತಾಡಿದ ನಂತರನೂ ಅವರೆಲ್ಲ ಹೇಳಿ ಇನ್ನು ಮುಂದೆ ನೀ ಬರಬೇಡ ಅಂತ ಹೇಳಿದ ನಂತರನೂ ನೀನು ಬಂದು ನನ್ನ ಕೊಲೆ ಪ್ರಯತ್ನ ಮಾಡಿದಾರೆ. ನನಗೆ ಬಡೋದು ನಾನು ಎತ್ತಾಕೊಂಡು ಹೋಗ್ಬೇಕಂತ ಬಂದೆ. ರಾಡ್ಲಿ 10 ಜನ. ಹಾಂ, ನೈಟ್ 7:30 8 ಗಂಟೆ ಸುಮಾರು. ನಾವು 5 ಜನ ಇದ್ದು. ನಮ್ಮ ತಂಗಿ, ನಮ್ಮ ಅಣ್ಣ, ನಮ್ಮ ಪಪ್ಪ, ಮಮ್ಮಿ. ಹಾಂ ಖಾರ ಹೋಗಿದ್ದು ಬಡದಾರೆ. ಮನೆಗಿನ ಸಾಮಾನೆಲ್ಲ ಬಡದು ಮುರಿದಾರೆ. ಬಾಗಿಲ ಎಷ್ಟು ಡೋರ್ ಕ್ಲೋಸ್ ಮಾಡ್ರೂ ದುಕ್ಲಾಶ್ ಬಂದು ಖಾರ ಹೋಗಿದ್ದು ಬಡದ. ನಾನು ಎಳ್ಕೊಂಡು ಹೋಗುವಾಗ ನಮ್ಮ ಪಪ್ಪಾಗೆ ಬಡಿಯೋದ, ನನಗೆ ಬಡದಾರೆ. ವಿದ್ಯಾಶ್ರೀ ಕಿಲಾರಿ. ಬೀರಪ್ಪ ಕಜ್ಜನವ್ರ ಅವ್ರ ವಿಷಯನಾಗ ರೀ ಗಣೇಶ್ ನೀನು ನಮ್ಮನ್ನು ಬಂದು ಬಡ್ದಾರಿ. ಅವ್ರ ಮನೆ ಹೋಯ್ಕಿರಿ ಖಾರ ತೊಗೊಂಡು ಬಡ್ದ ಗಜ್ರಿ. ನಮ್ಮ ಹುಡುಗನ ರೀ ಅವ್ನು ಬೇಡಾಕತ್ತಿದ್ರಿ. ಸಾಲಿ ಕಲಿತಾನ ಇಲ್ಲ ಅಂದಿದ್ರು ನಾವು. ಅವ್ನು ನಾನು ಸಾಲಿಲ್ಲ ಏನಿಲ್ಲ ರೀ, ನಮ್ಗೆ ವಯಸ್ಸು ಹೆಚ್ಚಿದ್ರಿ ಅವ್ನು ಅಂತ ನಮ್ಮ ಮಾಡಿ ಹಿಂಗೆ ಬಂದು 10-15 ಮಂದಿನ ಹಚ್ಕೊಟ್ಟಿದ್ರು. ನಾವು ಇಲ್ಲ ಅಂತ ಹೇಳಿದ್ವಿ ರೀ. ಇಲ್ಲ ಅಂದ ಪೆಟ್ಟಿಗೆ ಬರೀ ಪಂಚರೊಳಗೆ ಮುಗಿಸಿದ್ದೀರಿ. ಅದನ್ನು ಮುಗಿಸಿರೋಗು ಮತ್ತು ನೀನು ಬಂದು ಹಿಂಗೆ ಮಾಡಿ ನೀನು ಬಂದು ಖಾರ ತೊಗೊಂಡು ಗಜ್ರಿ ಎಲ್ಲ ಮಾಡಿ ಹೋಗೋದ್ರಿ. ಹಿಂಗೆ ಬಡ್ದ ಅವ್ರು ಹಾಡೆಲ್ಲ ತೊಗೊಂಡು ಬಂದು ಬಡ್ದಾರಿ. ಮತ್ತು ಖಾರ ಎಲ್ಲ ಗೊಜ್ಜಾರಿ. ಅವ್ರ ಮನ್ಯಾಗ 5 ಜನ ಅದಿವ್ರಿ, 2 ಹುಡುಗ. ನಮ್ಮ ಹುಡುಗಿ, ನನಗೆ, ನಮ್ಮ ಮನ್ಯಾಗ ಮೆಸೇಜ್ಗೆ ರೀ ಹುಡುಗ ಎಲ್ಲರಿಗೂ ಬಡ್ದಾರಿ. ಪೆಟ್ಟಿದ್ದೀರಿ ಅಂತ ಬಾಗಲ ಬಡ್ದಾರಿ. ಅಂತ ನಾವು ಹಿಂಗೆ ಮುಂದೇನು ರೀ ಅವ್ರಿಗೆ ಹೆಂಗೆ ಮಾಡಿದ್ರಿ, ನಾವು ಹೆಂಗೆ ಇರೋದು ರೀ. ನಮ್ಮ ಮನೆಗೆ ಯಾರು ಬಂದಿಲ್ಲ ರೀ. ಹಾಂ, ಶಿಕ್ಷೆ ಆಗ್ಬೇಕ್ರಲ್ಲ. ಅದೇ ಹಿಂಗೆ ಮಾಡಿದಾರೆ ರೀ. ಹಿಂಗೆ ನ್ಯಾಯ ಸಿಗ್ಬೇಕು. ಮಾದೇವ್ ಕಿಲಾರಿ.